ತಾಲೂಕಿನ ಕುರುಬತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶುಕ್ರವಾರ ಸಂತೆ ಶ್ರೀ ಮಂಜುನಾಥೇಶ್ವರ ವಿದ್ಯಾನಿಕೇತನ ಶಾಲೆಯಲ್ಲಿ ಮಕ್ಕಳಿಂದ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಶಾಲಾ ಆಡಳಿತ ಮಂಡಳಿಯ ಸದಸ್ಯರಾದ ಸರ್ವಮಂಗಲ ನಿರಂಜನ್ ಉದ್ಘಾಟನೆ ಮಾಡಿದರು. ನಂತರ ಮಾತನಾಡಿ, ಬೋಧನೆಯ ಜೊತೆಗೆ ಬಾಲ್ಯದಲ್ಲಿಯೇ ಮಕ್ಕಳಿಗೆ ವ್ಯವಹಾರದ ಜ್ಞಾನವನ್ನು ಹಾಗೂ ಧೈರ್ಯವನ್ನು ರೂಪಿಸಿಕೊಳ್ಳಲು ಉಪಯೋಗವಾಗುವ ನಿಟ್ಟಿನಲ್ಲಿ ಈ ತರಹದ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿದೆ ಎಂದರು. ಮಕ್ಕಳಲ್ಲಿ ಬಾಲ್ಯದ ವ್ಯವಸ್ಥೆಯಿಂದಲೇ ವ್ಯವಹಾರ ಜ್ಞಾನವನ್ನು ತಂದುಕೊಡುವ ನಿಟ್ಟಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಮಕ್ಕಳ ಸಂತೆಯನ್ನು ಸಂಭ್ರಮ ಹಾಗೂ ಸಡಗರದಿಂದ ಹಮ್ಮಿಕೊಳ್ಳಲಾಗಿತ್ತು. ಬೆಳಗ್ಗೆ 9 ಗಂಟೆಯಿಂದ ಶ್ರೀ ಮಂಜುನಾಥೇಶ್ವರ ವಿದ್ಯಾನಿಕೇತನ ಶಾಲೆಯ ಆವರಣದಲ್ಲಿ ಶಾಲಾ ಮಕ್ಕಳು ತಮ್ಮ ಮನೆಯಲ್ಲಿ ಬೆಳೆದ ವಿವಿಧ ಬಗೆಯ ತರಕಾರಿ, ಹಣ್ಣುಗಳು ಹಾಗೂ ಮನೆಯಲ್ಲಿ ಮಾಡಿದ ವಿವಿಧ ಬಗೆಯ ಸಿಹಿ ತಿಂಡಿಗಳನ್ನು ತಂದು ಸರದಿ ಸಾಲಿನಲ್ಲಿ ಇಟ್ಟು ಮಾರಿದರು. ನಾಳೆ ಶನಿವಾರ ಷಷ್ಠಿ ಹಬ್ಬ ಇರುವ ಕಾರಣ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಕ್ಕಪಕ್ಕದ ಊರಿನ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಮಾರುತ್ತಿದ್ದ ತರಕಾರಿ ಹಾಗೂ ಸಿಹಿ ತಿಂಡಿಗಳಿಗೆ ಮುಗಿಬಿದ್ದು ತೆಗೆದುಕೊಂಡರು. ಷಷ್ಠಿ ಹಬ್ಬದ ಪ್ರಯುಕ್ತ ಮಕ್ಕಳ ಸಂತೆಯಲ್ಲಿ ಸುವರ್ಣಗೆಡ್ಡೆ, ಕೆಸುವಿನಗೆಡ್ಡೆ, ಗೆಣಸು ಹಾಗೂ ಕುಂಬಳಕಾಯಿ ಗ್ರಾಹಕರ ಆಕರ್ಷಣೆಯಾಗಿತ್ತು. ಈ ವಾತಾವರಣದಲ್ಲಿ ಸಿಗುವ ನಾಡಕಿತ್ತಲೆ, ಸಪೋಟ ಹಾಗೂ ಚಕೋತ ಹಣ್ಣು ಗಮನ ಸೆಳೆದವು. ಮನೆಯಲ್ಲಿ ಮಾಡಿದ ಚಕ್ಕುಲಿ, ಕೋಡ್ಬಳೆ ಹಾಗೂ ವಿವಿಧ ಬಗೆಯ ಸಿಹಿ ತಿಂಡಿಗಳು ಸಂತೆಗೆ ಪೋಷಕರೊಡನೆ ಬಂದಿದ್ದ ಮಕ್ಕಳಿಗೆ ಅತಿ ಪ್ರಿಯವಾಗಿದ್ದವು. ಬಿಸಿಲಿನ ತಾಪವನ್ನು ಕಡಿಮೆ ಮಾಡಲೆಂದೇ ಮಜ್ಜಿಗೆ ಹಾಗೂ ನಿಂಬೆಹಣ್ಣು ಹಾಗೂ ಎಳ್ಳಿಕಾಯಿ ಜ್ಯೂಸ್ ಸಂತೆಯಲ್ಲಿ ಅತ್ಯಂತ ಹೆಚ್ಚು ಬೇಗ ವ್ಯಾಪಾರದಲ್ಲಿ ಖಾಲಿಯಾಗಿದ್ದವು. ಒಟ್ಟಾರೆ ಇಂದು ಕೃಷಿಯಲ್ಲಿ ಮುಳುಗಿದ್ದ ಜನರಿಗೆ ಹಬ್ಬಕ್ಕೆ ಬೇಕಾದ ವಿವಿಧ ಬಗೆಯ ತರಕಾರಿಗಳು ಹಾಗೂ ಎಲ್ಲ ರೀತಿಯ ಅಗತ್ಯ ವಸ್ತುಗಳು ಒಂದೇ ಕಡೆ ಸಿಗುವಂತೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಶುಕ್ರವಾರ ಸಂತೆಯ ಶ್ರೀ ಮಂಜುನಾಥೇಶ್ವರ ವಿದ್ಯಾನಿಕೇತನ ಶಾಲೆಯ ಶಿಕ್ಷಣ ಸಂಸ್ಥೆಗೆ ಬಂದ ಗ್ರಾಮಸ್ಥರು, ಗ್ರಾಹಕರು ಪ್ರಶಂಸೆ ವ್ಯಕ್ತಪಡಿಸಿದರು. ಎಂಬಿ ಉಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.